ಹೌ ಯು ಸಕ್ಸ್ ಫಾರ್ ಸಕ್ಸಸ್. ನೀನು ಹುಟ್ಟಾಗ್ಲೇ ದುಡ್ಡು ಕನಸು ಕಾಣಬೇಕು ಅಂತ ಎಲ್ಲರೂ ಹೇಳ್ತಾರೆ. ಸ್ಕೂಲ್ ಅಂಡ್ ಕಾಲೇಜ್ ಇಂದ ಸ್ಟಾರ್ಟ್ ಆಗೋ ಈ ಸಕ್ಸಸ್ ನೀನ್ ತಗೊಳ್ಳೋ ಮಾರ್ಕ್ಸ್ ಇಂದ ಡಿಸೈಡ್ ಆಗುತ್ತೆ. ಅಂಡ್ ಒಳ್ಳೆ ಮಾರ್ಕ್ಸ್ ಬಂದ್ರೆ ಸಕ್ಸಸ್, ಇಲ್ಲ ಅಂದ್ರೆ ಫೇಲ್ಯೂರ್. ಅಂಡ್ ಅದು ಇಲ್ಲಿಗೆ ಸ್ಟಾಪ್ ಆಗಲ್ಲ. ಈ ಸೊಸೈಟಿ ಸಕ್ಸಸ್ ಅನ್ನೋದನ್ನ ಏನ್ ಅನ್ಕೊಂಡಿದ್ಯೋ ಅದು ನಿನ್ನ ಹತ್ರ ಇರಬೇಕು, ಇಲ್ಲ ಅಂದ್ರೆ ನೀನು ಫೇಲ್ಯೂರ್. ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನೀನು ಫೇಲ್ಯೂರ್ ಆಗಿದ್ರೆ ಈ ಸೊಸೈಟಿಲಿ ಇರೋ ಯಾವ ಅವಶ್ಯಕತೆನೂ ಇರಲ್ಲ. ಬಿಕಾಸ್ ಫೇಲ್ಯೂರ್ ಅಂಡ್ ಸಕ್ಸಸ್ ಅನ್ನೋದು ಒಂದು ಮ್ಯಾನ್ ಮೇಡ್ ಕಾನ್ಸೆಪ್ಟ್. ಈ ನೇಚರ್ಗೆ ಸಕ್ಸಸ್ ಆಗಿದೆ ಅಥವಾ ಫೇಲ್ಯೂರ್ ಆಗಿದೆ ಅನ್ನೋದು ಮ್ಯಾಟರ್ ಆಗೋದೇ ಇಲ್ಲ. ಗ್ರಾವಿಟಿನೂ ಅಷ್ಟೇ ಇರುತ್ತೆ ಅಂಡ್ ಸೂರ್ಯ ಕೂಡ ಅದೇ ಬೆಳಕನ್ನ ಕೊಡ್ತಾ ಇರ್ತಾನೆ. ಬಟ್ ನಿಮ್ ಮನಸ್ಸಲ್ಲಿ ಆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗುತ್ತೆ, ಈ ಸೊಸೈಟಿ ಕೇಳೋ ಸಕ್ಸಸ್ ನಿನ್ನ ಹತ್ರ ಇಲ್ಲ ಅಂದ್ರೆ. ಅಂಡ್ ಬೇರೆ ಬೇರೆ ಸೊಸೈಟಿಲಿ ಬೇರೆ ಬೇರೆ ಸಕ್ಸಸ್ ಪರ್ಸೆಪ್ಷನ್ಸ್ ಇರುತ್ತೆ. ಬಿಕಾಸ್ ನಾವು ಹ್ಯೂಮನ್ಸ್, ಒಂದು ಬುದ್ಧಿವಂತ ಜೀವಿ. ನಾವು ತುಂಬಾ ಬೇಗ ರಿಯಲೈಸ್ ಆಗೋದ್ವಿ ಕಾಮ, ಮೋಹ, ಮಾಯನ ಬಿಟ್ಟು ಇರೋ ಲೈಫ್ ಏನಿದೆ ಅದು ತುಂಬಾ ಬೋರಿಂಗ್ ಇದೆ ಅಂತ. ಅದಕ್ಕೆ ನೀನು ಸ್ಟಾರ್ಟಿಂಗ್ ಇಂದ ನಿನ್ ಲೈಫ್ ನ ಇಂಟ್ರೆಸ್ಟಿಂಗ್ ಅಂಡ್ ಬೆಟರ್ ಮಾಡೋಕೆ ಟ್ರೈ ಮಾಡ್ತಾನೆ ಇರ್ತೀಯ. ಅಂಡ್ ಈ ಸೊಸೈಟಿಲಿ ಕೂಡ ಅದೇ ಮ್ಯಾಟರ್ ಆಗುತ್ತೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ನಮ್ಮ ಸೊಸೈಟಿಲಿ. ಅದಕ್ಕೆ ಪ್ರತಿಯೊಬ್ಬನ ಜೀವನದಲ್ಲೂ ಅವನು ಬೆಳೀತಾ ಬೆಳೀತಾ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅಂಡ್ ಅದರಲ್ಲಿ ಡಿಸೈಡ್ ಮಾಡ್ತಾರೆ ನೀನ್ ಗೆದ್ಯಾ ಅಥವಾ ಸೋತ್ಯಾ ಅಂತ. ಅಂಡ್ ಅದರಲ್ಲೇ ನಮಗೂ ಕೂಡ ತುಂಬಾ ಥ್ರಿಲ್ ಇದೆ. ಈ ರೀಸನ್ಗೆ ಪ್ರತಿಯೊಬ್ಬನ ಲೈಫ್ ಅಲ್ಲೂ ರಿಸಲ್ಟ್ ಅಷ್ಟೇ ಇಂಟೆನ್ಸ್ ಆಗಿರುತ್ತೆ. ಈ ರಿಸಲ್ಟ್ ನ ಗೆಲ್ಲೋಕೆ ಅಂಡ್ ಆ ಸಕ್ಸಸ್ ಥ್ರಿಲ್ ತಗೊಳಕ್ಕೆ ನಾವು ನಮ್ಮೊಳಗೆ ಇರೋ ಎಲ್ಲಾ ಎಫರ್ಟ್ಸ್ ನ ಹಾಕಿ ವಿನ್ ಆಗೋಕೆ ಟ್ರೈ ಮಾಡ್ತಾನೆ ಇರ್ತೀವಿ. ಅದ್ರಲ್ಲಿ ನೀನ್ ಗೆದ್ರೆ ಸಕ್ಸಸ್ಫುಲ್, ಇಲ್ಲ ಅಂದ್ರೆ ನೀನು ಫೇಲ್ಯೂರ್. ಈ ಕಾನ್ಸೆಪ್ಟ್ ಬಗ್ಗೆ ನಿನ್ಗೇನು ಅನ್ಸೋದೇ ಇಲ್ವಾ? ಈ ಕಾನ್ಸೆಪ್ಟ್ ಏನಿದೆ ಅದು ಒಂಥರ ಭ್ರಮೆ. ಇದು ಇಲ್ಯೂಷನ್ ಅಲ್ಲ ಅಂದ್ರೆ ಬೇರೆ ಏನು? ನಿನ್ 10th 12th ಆದ್ಮೇಲೆ MBBS, ಇಂಜಿನಿಯರಿಂಗ್, ಗವರ್ಮೆಂಟ್ ಎಕ್ಸಾಮ್ಸ್, ಡಿಫ್ರೆಂಟ್ ಸೆಟ್ ಆಫ್ ಜಾಬ್ಸ್ ಇನ್ ಡಿಫ್ರೆಂಟ್ ಇಂಡಸ್ಟ್ರೀಸ್, ಡಿಗ್ರಿ ಆದ್ಮೇಲೆ ಒಳ್ಳೆ ಸ್ಯಾಲರಿ ಇರೋ ಕೆಲಸ, ಮದುವೆ, ಮನೆ, ಮಕ್ಕಳು, ಇದೆಲ್ಲ ನಿನ್ನ ಹತ್ರ ಇದ್ರೆ ಸೊಸೈಟಿ ದೃಷ್ಟಿಲಿ ನೀನು ಸಕ್ಸಸ್ಫುಲ್. ಇದು ನಿಜಾನೇ ಆಗಿದ್ರೆ ಸಾಲು ಮರದ ತಿಮ್ಮಕ್ಕ, ಹಾಸ್ಯ ಬ್ರಹ್ಮ, ಗಂಗಾವತಿ ಪ್ರಾಣೇಶ್ ಇವ್ರಿಗೆಲ್ಲ ಈಗಿನ ಕಾಲದಲ್ಲಿ ಬೆಳೆಯೋಕೆ ಆಗ್ತಾನೆ ಇರ್ಲಿಲ್ಲ ಅಥವಾ ನೇಮ್ ಮಾಡೋಕೆ ಆಗ್ತಾನೆ ಇರ್ಲಿಲ್ಲ. ನಾವೆಲ್ಲರೂ ಸಕ್ಸಸ್ ಆಗೋಕೆ ಟ್ರೈ ಮಾಡ್ತಾನೆ ಇರ್ತೀವಿ. ಆದ್ರೆ ಎಲ್ಲರ ಹತ್ರ ಅದಕ್ಕೆ ಬೇಕಾಗಿರೋ ಫೆಸಿಲಿಟೀಸ್ ಅಥವಾ ಪ್ರಿವಿಲೇಜ್ ಇರೋದೇ ಇಲ್ಲ ಈ ಸೊಸೈಟಿ ಕೇಳೋ ಸಕ್ಸಸ್ ನ ಪಡೆಯೋಕೆ. ಹಾಗಾದ್ರೆ ಈ ಸಕ್ಸಸ್ ನ ಜನರಲ್ ಪರ್ಸೆಪ್ಷನ್ ಏನು? ಖುಷಿಯಾಗಿ ನೆಮ್ಮದಿಯಾಗಿರೋದೇ ಅಲ್ವಾ? ನನ್ನ ಪ್ರಕಾರ ನಮ್ ಸಕ್ಸಸ್ ನ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದ್ರಲ್ಲೇ ನಮ್ ಸಕ್ಸಸ್ ನ ಮಜಾ ಇದೆ ಅಂತ ನಾವ್ ಅನ್ಕೊಂಡಿದ್ದೇವೆ. ಒಂದು 10 ಜನ ಫ್ರೆಂಡ್ಸ್ ಅಲ್ಲಿ ಒಬ್ಬ ಕಾರ್ ತಗೊಂಡ್ರೆ, ಒಬ್ಬ ಮನೆ ತಗೊಂಡ್ರೆ, ಒಬ್ಬನಿಗೆ ಜಾಸ್ತಿ ಸ್ಯಾಲರಿ ಬಂದ್ರೆ ನಮ್ಗೆ ಅವನೇ ಸಕ್ಸಸ್ಫುಲ್ ತರ ಕಾಣಿಸ್ತಾನೆ. ಇನ್ಯಾರಿಗೋ ಪ್ಯಾಷನ್ ಫಾಲೋ ಮಾಡೋದು, ಟ್ರಾವೆಲ್ ಮಾಡಿ ದೇಶ ಸುತ್ತೋದು, ಅದೇ ಸಕ್ಸಸ್ ಆಗಿರುತ್ತೆ. ಬಟ್ ಇಲ್ಲಿ ಎಲ್ಲಾ ಸಕ್ಸಸ್ ಅಲ್ಟಿಮೇಟ್ ಗೋಲ್ ದುಡ್ಡು ಮಾಡೋದೇ ಅಲ್ವಾ? ಒಳ್ಳೆ ದುಡ್ಡು ಮಾಡಿ ಸಕ್ಸಸ್ ಆದ್ರೆ ನಿನ್ಗೆ ಬೇಕಾಗಿರೋದು ನಿನ್ಗೆ ಸಿಗುತ್ತೆ ಅಂತ ನಿನ್ನ ಫ್ಯಾಮಿಲಿ, ಫ್ರೆಂಡ್ಸ್, ನಿನ್ನ ರಿಲೇಟಿವ್ಸ್ ಎಲ್ಲರೂ ಇದನ್ನ ಹೇಳಿ ನಿನ್ನ ಬೆಳೆಸ್ತಾರೆ. ಜಾಸ್ತಿ ಜಾಸ್ತಿ ದುಡ್ಡು ಮಾಡಿ ಸೇವಿಂಗ್ಸ್ ಮಾಡಿ ಅದನ್ನ ಖರ್ಚು ಮಾಡೋ ಟೈಮ್ಗೆ ಹೆಲ್ತೇ ಸರಿ ಇಲ್ಲ ಅಂತ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತೀವಿ. ಎಷ್ಟು ಸಕ್ಸಸ್ ಆಗಿ ದುಡ್ಡು ಮಾಡಿದ್ರೆ ಏನ್ ಬಂತು? ಅದನ್ನ ಅನುಭವಿಸಕ್ಕೆ, ಫೀಲ್ ಮಾಡೋಕೆ ನೀನೇ ಇಲ್ಲ ಅಂದ್ರೆ, ಆಸ್ ಪರ್ ಜಿಟ್ಟು ಕೃಷ್ಣಮೂರ್ತಿ, ಟ್ರೂ ಸಕ್ಸಸ್ ಲೈಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಒನ್ ಸೆಲ್ಫ್ ಅಂಡ್ ದ ವರ್ಲ್ಡ್ ರಾದರ್ ದನ್ ಸ್ಟ್ರೈವಿಂಗ್ ಫಾರ್ ಪವರ್, ಫೇಮ್, ಪೊಸಿಷನ್ಸ್. ನಿನ್ ಸಕ್ಸಸ್ ನೀನ್ ನೆಮ್ಮದಿಯಾಗಿರೋದ್ರಲ್ಲೇ ಇದೆ. ಯಾವ್ದೋ ಒಳ್ಳೆ ಜಾಬ್ ಸೇರಿ, ಯಾವ್ದೋ ಎಕ್ಸಾಮ್ ಬರ್ದು ಒಳ್ಳೆ ಪ್ಲೇಸ್ ಅಲ್ಲಿ ಇದ್ರೆ, ಹೆಸರು ಮಾಡಿದ್ರೆ, ಆಸ್ತಿ ಪಾತಿ ಮಾಡೋದ್ರಲ್ಲಿ ಇಲ್ಲ. ನಮ್ ಸೊಸೈಟಿ ಸಕ್ಸಸ್ ನ ಸಿನಿಮಾ ಇರೋ ತರ ನೋಡುತ್ತೆ. ಒಬ್ಬ ಬಡ ಹುಡುಗ ಬೆಳಿಗ್ಗೆ ರಾತ್ರಿ ಅಂತಾನು ನೋಡದೆ ಕಷ್ಟಪಟ್ಟು ಓದಿ ಜಡ್ಜ್ ಆದ್ರು, ಒಬ್ರು ನ್ಯೂಸ್ ಪೇಪರ್ ಸೇಲ್ ಮಾಡಿ ಕರೋಡ್ಪತಿ ಆದ್ರು. ಈ ತರ ಎಲ್ಲಾ ಸಕ್ಸಸ್ ಸ್ಟೋರಿನ ಹೇಳಿ ನಿನ್ ಲೈಫ್ ನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸಕ್ಸಸ್ ನ ಗ್ಲೋರಿಫೈ ಮಾಡೋದು ನಮ್ ಸೊಸೈಟಿಗೆ ಟೈಮ್ ಪಾಸ್ ಆಗೋಗಿದೆ. ಈಗ ನಾವು ಟ್ರಾಪ್ ಹಾಕಿರೋ ಬಂದ್ ತಗೊಳಕಂಡ್ರೆ ಏನ್ ಮಾಡ್ಬೇಕು? ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಆದ್ರೆ ಜೆ ಕೃಷ್ಣಮೂರ್ತಿ ಅವರ ಪ್ರಕಾರ ಸಕ್ಸಸ್ ಜೊತೆಗೆ ಅದಕ್ಕೆ ಬೇಕಾದಷ್ಟೇ ಪೇನ್ ಸಿಗುತ್ತೆ, ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಕೂಡ ಬರುತ್ತೆ. ಆದ್ರೂ ಮೆಜಾರಿಟಿ ಜನ ಅಚೀವ್ಮೆಂಟ್ ನ ಚೇಸ್ ಮಾಡ್ತಾರೆ, ಅದನ್ನೇ ಲೈಫ್ ಗೋಲ್ ತರ ಮಾಡ್ಕೊಂಡಿರ್ತಾರೆ. ಒಂದು ಸಕ್ಸಸ್ ನ ಡಿಸೈರ್ ಅಥವಾ ಲಾಸ್ಟ್ ಅಚೀವ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅಷ್ಟು ಅಚೀವ್ಮೆಂಟ್ ಮಾಡೋ ಮುಂಚೆ ಪಟ್ಟಿರೋ ಕಷ್ಟ, ತಗೊಂಡಿರೋ ಡಿಸಿಷನ್ಸ್, ಮಾಡಿರೋ ಮಿಸ್ಟೇಕ್ಸ್ ಯಾರಿಗೂ ಮ್ಯಾಟರ್ ಆಗೋದೇ ಇಲ್ಲ. ಅಂಡ್ ಹಿ ವಾಸ್ ರೈಟ್. ಅಷ್ಟೆಲ್ಲ ಕಷ್ಟಪಟ್ಟು ಅಚೀವ್ ಆಗೋದ್ರಲ್ಲಿ ಎಷ್ಟು ಜನ ಹ್ಯಾಪಿ ಆಗಿದ್ದಾರೆ? ನಿಮ್ಗೆ ಯಾವಾಗಾದ್ರೂ ರಿಯಲ್ ಲವ್ ಆಗಿದ್ರೆ ಅದನ್ನ ಪಡೆಯೋಕೆ ಎಷ್ಟೇ ಕಷ್ಟ ಬಂದ್ರು ಅದನ್ನ ನಾವು ಬಿಟ್ಕೊಡೋದೇ ಇಲ್ಲ. ಹಾಗೆ ನಮ್ಗೆ ಕ್ರಿಕೆಟ್ ಆಡೋದ್ರಲ್ಲಿ ತುಂಬಾ ಖುಷಿ ಇದ್ರೆ ಅದರಲ್ಲಿ ಬರೋ ಕಷ್ಟ, ಸ್ಟ್ರಗಲ್ಸ್ ಕಾಣಿಸೋದೇ ಇಲ್ಲ. ನಮ್ ಸೊಸೈಟಿಲಿ ನಾವು ಲೈಫ್ ಅಲ್ಲಿ ಪಡೋ ಸ್ಟ್ರಗಲ್ಸ್ ನ, ಕಷ್ಟಗಳನ್ನ ಸಕ್ಸಸ್ ಫಿಲಾಸಫಿ ಮಾಡಿದ್ದಾರೆ. ಯಾರು ಕಷ್ಟಪಟ್ಟು ಟೆನ್ಷನ್ ತಗೊಂಡು ಬೆಳೆದಿರ್ತಾರೋ ಅವ್ರನ್ನೇ ಹೀರೋಗಳಾಗಿ ಮಾಡಿರ್ತಾರೆ. ಯಾರು ಕಡಿಮೆ ಸ್ಯಾಲರಿಗೆ ಅವ್ನಿಗೆ ಬೇಕಾಗಿರೋ, ಇಷ್ಟ ಆಗಿರೋ ಕೆಲಸ ಮಾಡ್ಕೊಂಡು ಹ್ಯಾಪಿ ಆಗಿದ್ರೆ ಈ ಸೊಸೈಟಿ ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ. ಬಟ್ ನಿನ್ಗೂ ನನ್ಗೂ ಗೊತ್ತಿರೋ ಪ್ರಕಾರ ಇದೆ ಅಲ್ವಾ ಸಕ್ಸಸ್ ಅಂದ್ರೆ? ಸ್ಟ್ರಗಲ್, ಸ್ಟ್ರೆಸ್, ತುಂಬಾ ಕಷ್ಟ ಬೀಳೋದು, ಇದರಲ್ಲೇ ಸಕ್ಸಸ್ ನ ರಿಯಲ್ ಬ್ಯೂಟಿ ಇದೆಯಾ? ನಿಜವಾಗ್ಲೂ ಸಕ್ಸಸ್ ನ ರಿಯಲ್ ಬ್ಯೂಟಿ ಇದೆನಾ? ರಿಯಲ್ ಬ್ಯೂಟಿ ಆಫ್ ಸಕ್ಸಸ್ ಯಾವಾಗ ಸಿಗುತ್ತೆ ಅಂದ್ರೆ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ್ದ್ರಿಂದ ನಿನ್ಗೆ ತುಂಬಾ ಖುಷಿ ಇದೆಯೋ, ಯಾವ್ದ್ರಲ್ಲಿ ತುಂಬಾ ಲವ್ ಸಿಗುತ್ತೋ ಅದೇ ರಿಯಲ್ ಸಕ್ಸಸ್ ಅಲ್ವಾ? ಒಂದು ಕಾಮ್, ಕ್ವೈಟ್ ಮೈಂಡ್ ಸೆಟ್ ಅಲ್ಲಿ ಒಂದು ಸಕ್ಸಸ್ ನ ಕಂಡ್ರೆ ಅದನ್ನ ಸಕ್ಸಸ್ ಅನ್ಬೇಕು. ಕಂಟ್ರೋಲ್, ಡಿಸಿಪ್ಲಿನ್, ಫೋರ್ಸ್ ಇಂದ ಅಲ್ಲ. ಐ ಮೀನ್ ಮೆಡಲ್ಸ್, ರ್ಯಾಂಕ್ಸ್, ಸ್ಯಾಲರೀಸ್ ಯಾವತ್ತೂ ನಿಮ್ ಸಕ್ಸಸ್ ನ ಮೀನ್ ಮಾಡಲ್ಲ. ರಿಯಲ್ ಅಚೀವ್ಮೆಂಟ್ ಅಂದ್ರೆ ನೀವು ಏನ್ ಮಾಡ್ತೀರಾ ಅದ್ರಲ್ಲಿ ನಿಮ್ಗೆ ಲವ್ ಇದ್ದು ಅದೇ ನಿಮ್ಗೆ ಖುಷಿ ಕೊಡ್ತಾ ಇದ್ರೆ ಅದೇ ರಿಯಲ್ ಸಕ್ಸಸ್ ಆಗಿರುತ್ತೆ. ಅಂದ್ರೆ ನೆಮ್ಮದಿಯಿಂದ ಬದುಕೋದು ಅಷ್ಟೇ. ನಮ್ಗೆಲ್ಲ ಮನಸ್ಸು ನಿರ್ಮಲವಾಗಿ, ಪ್ರೀತಿಯಿಂದ, ಅಹಂಕಾರ ಇಲ್ಲದೆ, ಆತ್ಮ ವಂಚನೆ ಇಲ್ಲದೆ ಬದುಕೋದು, ಅದಕ್ಕಿಂತ ಮಿಗಿಲಾದದ್ದು ಅಷ್ಟೇ. ರಿಮೆಂಬರ್, ಸಕ್ಸಸ್ ಅನ್ನೋದು ನಾಟ್ ಸೊಸೈಟಿ ಮೇಡ್, ದಟ್ ಇಸ್ ಟೈಲರ್ ಮೇಡ್. ನಿಮ್ ಇಂಟ್ರೆಸ್ಟ್ ಗೆ ಮ್ಯಾಚ್ ಆಗೋದು, ನಿಮ್ಗೆ ಖುಷಿ ತರೋದು, ಸ್ಟ್ರೆಸ್ ಫ್ರೀ ಆಗಿರೋದು. ಅಂಡ್ ಫೈನಲಿ ನೀನ್ ಯಾವ ಕೆಲಸ ಮಾಡಿದ್ರು ಅಂಡ್ ಅದೆಷ್ಟೇ ಚಿಕ್ಕ ಕೆಲಸ ಆಗಿದ್ರು, ಡೂ ಇಟ್ ಯುವರ್ ವೇ, ಡೂ ಇಟ್ ವಿತ್ ಪ್ಯಾಷನ್. ಇರೋ ತಕ ಮಸ್ತ್ ಆಗಿರೋದದ, ಸಪ್ಪಗಾಗಿ ಮುಖ ಬಾಡಿಸಿಕೊಂಡು ಏನೂ ಇಲ್ಲದಂಗ, ದೇವ್ರೇನು ಕೊಡ್ಲಾರ್ದಂಗ
ಯಾಕರೆ ಹುಟ್ಟದೆ ಅಂತ ಅವನು ಅನ್ನೋದು, ಮತ್ತೊಬ್ರು ಅನ್ನೋದು, ಇವನು ಕೂಡ ನಮ್ಮನ್ನು ಯಾಕೆ ಹುಟ್ಟಿಸಿದೆ ಅಂತ ಅವ್ರು ಅನ್ನೋದು. ಹೀಗಾದ್ರೆ ಮನ್ಯಾಗ ಎದ್ದು ಕೂಡಲೇ ತಾಯಿ ತಂದೆ ನಕ್ಕೋತಿದ್ರೆ ಮಕ್ಕಳು ನಕ್ಕೋತ ಹೇಳ್ತಾರೆ. ಇವರ ಕೆಟ್ಟ ಗಂಟು ಮುಖ ಹಾಕ್ಕೊಂಡು ಇವ್ರು ಎದ್ರು ಅಂದ್ರೆ ಅವು ಮನೆ ಬಿಟ್ಟು ಹೊರಗೆ ಓಡ್ತಾರೆ.